ತರಬೇತಿ ಕೇಂದ್ರ ಶಿರಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 15ನೇ ವರ್ಷದ ಬೇಸಿಗೆ ರಜೆ ಶಿಬಿರ 2024 1ರಿಂದ 10ನೇ ತರಗತಿವರೆಗೆ ಗಣಿತ, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ. ಸಂದೀಪ್ ಸರ್. ಮೊಬೈಲ್ ಸಂಖ್ಯೆ 9632521581. ಶ್ರೀ ಕ್ಷೇತ್ರ ಸೊಗಲದಲ್ಲಿ ಸತತ 3 ದಿನಗಳ ಕಾಲ ಜಾತ್ರಾ ಮಹೋತ್ಸವ, ಬೆಳ್ಳಿ ರಥೋತ್ಸವ, ಶಿವ ಪಾರ್ವತಿ ವಿವಾಹ ಕಾರ್ಯಕ್ರಮ, ಹರಿದು ಬಂದ ಭಕ್ತ ಸಾಗರ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧ ಹೊಂದಿರುವ ಸೌದತ್ತಿ ತಾಲೂಕಿನ ಶ್ರೀ ಕ್ಷೇತ್ರ ಸೊಗಲದ ಶ್ರೀ ಸೋಮೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ 3 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡವು. ಜಾತ್ರಾ ಮಹೋತ್ಸವಕ್ಕೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಸಾವಿರಾರು ಭಕ್ತರು ಸಾಕ್ಷಿಯಾದವರು. ಇಡೀ ಸೊಗಲ ಕ್ಷೇತ್ರವೇ ಭಕ್ತಮಯ ವಾತಾವರಣದಲ್ಲಿ ಕಂಗೊಳಿಸಿತು. ಶಿವ ಪಾರ್ವತಿಯರ ದೇವಸ್ಥಾನದಲ್ಲಿ ಸೋಮವಾರ ರಾತ್ರಿ ಪಲ್ಲಕ್ಕಿಯ ಸೇವಾದಳದವರು ತಲೆಯ ಮೇಲೆ ಕಂಬಳಿ ಹೊತ್ತು ಆರತಿಯೊಂದಿಗೆ ಹೊಸೂರಿನಿಂದ ಸೋಮೇಶ್ವರನ ಪಲ್ಲಕ್ಕಿ ಹಾಗೂ ನಂದಿಕೋಲು ಆಗಮಿಸಿದಾಗ ಶಂಭೋ ಹರ ಹರ ಮಹಾದೇವ್ ಎನ್ನುತ್ತಾ ಪಲ್ಲಕ್ಕಿ ನಮಸ್ಕರಿಸಿ ಸ್ವಾಗತಿಸಿಕೊಂಡರು. ಸೋಮೇಶ್ವರ ಉತ್ಸವ ಮೂರ್ತಿಯನ್ನು ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಹೊಸೂರು ಶ್ರೀ ಗುರು ಮಡಿವಾಳೇಶ್ವರ ಮಠ ಗಂಗಾಧರ್ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಬೈಲಹೊಂಗಲ ಹುಲಿವರನ ಬೈಲವಾಡದ ಮದ್ನಳ್ಳಿ ವಧುವಿನ ಮನೆತನದವರು ಆಗಮಿಸಿದ್ದರು. ಸೋಮವಾರ ರಾತ್ರಿ ಬೆಳ್ಳಿಯ ಶಿವ ಪಾರ್ವತಿಯ ಮೂರ್ತಿಗೆ ಬ್ಯಾಸಿಂಗ್ ಕಟ್ಟಿ ವಿವಾಹೋತ್ಸವವನ್ನು ರಾತ್ರಿ 9 ಗಂಟೆಗೆ ಹಿರಿಯ ಅರ್ಚಕರಾದ ನಿಂಗಯ್ಯ ಪೂಜೇರಿ, ಗುರುಸ್ವಾಮಿ ಹೊಸಪೇಟಿ ಮಠ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಸದ್ಭಕ್ತರ ಸಮೂಹದಲ್ಲಿ ನೆರವೇರಿತು. ಶ್ರೀ ಸೋಮೇಶ್ವರನ ಹಾಗೂ ಶ್ರೀ ಶಿವಪಾರ್ವತಿಯರ ದೇವಸ್ಥಾನದಲ್ಲಿ ಪ್ರಾರ್ಥನೆ, ಪುಷ್ಪಾಚರಣೆ, ಮಹಾಮಂತ್ರಗಳಿಂದ ಭಜನೆ, ಪಲ್ಲಕ್ಕಿ ಉತ್ಸವ, ಮಹಾಪ್ರಸಾದ ಕಾರ್ಯಕ್ರಮ ಜರುಗಿದವು. ಜಾತ್ರೆಗೆ ದೇವ ದರ್ಶನಕ್ಕೆ ಭಕ್ತರ ಜನಸಾಗರ ಹರಿದು ಬಂದಿತ್ತು. ಟ್ರಸ್ಟ್ ಹಾಗೂ ಬಂಡಿಗನಿಯ ನೀಲಮಾನಿಕಟ ಮಠದ ಬಸವ ಗೋಪಾಲ್ ದಾಸೋಹ ಚಕ್ರವರ್ತಿ ಅನ್ನದಾನೇಶ್ವರರಿಂದ ನಿರಂತರದ ಮಹಾಪ್ರಸಾದ ಜರುಗಿತು. ಕಳೆದ 3 ದಿನಗಳಿಂದ ಮಹಾರಾಷ್ಟ್ರ, ಕೇರಳ, ಹೈದರಾಬಾದ್, ಗೋವಾ, ಕರ್ನಾಟಕ ವಿವಿಧ ಭಾಗದಿಂದ ಬೆಳಗ್ಗೆಯಿಂದಲೇ ಬೈಕ್, ಚಕ್ಕಡಿ, ಟ್ರ್ಯಾಕ್ಟರ್, ವಿವಿಧ ತೇರನದ ವಾಹನಗಳ ಮುಖಾಂತರ ಲಕ್ಷಾಂತರ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು. ಜಾತ್ರೆಯಲ್ಲಿ ಧರ್ಮಸಭೆ, ಶಿವಭಜನೆ, ಕೀರ್ತನೆ, ಗೀಗೀಪದ, ಬಯಲಾಟಗಳು ನಡೆದವು. ಮಂಗಳವಾರ ಸಾಯಂಕಾಲ ಕೇದಿಗೆ, ಸೇವಂತಿ, ಮಲ್ಲಿಗೆ, ಗುಲಾಬಿ, ಕನಕಾಂಬರ, ವಿವಿಧ ಹೂಗಳಿಂದ, ಬಾಳೆ ಎಲೆ, ಕಬ್ಬು, ತೆಂಗಿನ ಗರಿಗಳಿಂದ ಅಲಂಕರಿಸಿದ ರಥದಲ್ಲಿ ಶಿವ ಪಾರ್ವತಿಯ ಬೆಳ್ಳಿಯ ಮೂರ್ತಿ ಪ್ರತಿಷ್ಠಾಪಿಸಿ ಸಾನ್ನಿಧ್ಯ ವಹಿಸಿದ್ದ ಹೊಸೂರು ಶ್ರೀ ಗುರುಮಡಿವಾಳೇಶ್ವರ ಮಠದ ಶ್ರೀ ಗಂಗಾಧರ್ ಸ್ವಾಮೀಜಿ ರಥಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಪ್ರಧಾನ ಅರ್ಚಕರಾದ ನಿಂಗಯ್ಯ ಪೂಜೇರಿ, ಗುರುಸ್ವಾಮಿ ಹೊಸಪೇಟಿ ಮಠ್, ಪ್ರವಚನಕಾರ ಸಂತೋಷ್ ಕುಮಾರ್ ಸ್ವಾಮೀಜಿ, ಶ್ರೀ ಕ್ಷೇತ್ರ ಸೊಗಲ ಟ್ರಸ್ಟ್ ಅಧ್ಯಕ್ಷ ವೀರನಗೌಡ ಸಂಗಣ್ಣವರ್, ಜೀರ್ಣೋದ್ಧಾರ ಸಮಿತಿಯ ಸದಸ್ಯರುಗಳಾದ ಬಾಬು ಮೂಗಬಸವ, ಪ್ರಕಾಶ್ ಮೂಗಬಸವ, ಬಾಳೆಕುಂದರಿಗಿ, ಬಸವ ಸಂಗಪಾವಿ, ಸೋಮನಿಂಗಪ್ಪ ಮೂಗುಬಸವ, ಪುಂಡಲಿ ಕುದುರಿ, ಶಿವನಗೌಡ ಸಂಗಣ್ಣವರ್, ಬಸಲಿಂಗಪ್ಪ ಭಾವಿಹಾಳ್, ಬಸಲಿಂಗಪ್ಪ ನಾಗನೂರ್, ಮಹಾದೇವಪ್ಪ ಪ್ರಭುನವರ್, ಶಿವಪುತ್ರಪ್ಪ ಮುರುಗೋಡ್, ಮಲ್ಲಪ್ಪ ಪೂಜೇರಿ, ಈರಯ್ಯ ಗುಡ್ದೂರ್, ಬಸನಗೌಡ ಪಾಟೀಲ್, ರುದ್ರಗೌಡ ಪಾಟೀಲ್, ಮಲ್ಲಿಕಾರ್ಜುನ್ ಪೂಜಾರಿ, ಪ್ರಶಾಂತ್ ಹುಂಬಿ ಹಾಗೂ ಶ್ರೀ ಕ್ಷೇತ್ರ ಸೊಗಲ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಜಾತ್ರಾ ಕಮಿಟಿಯವರು ಉಪಸ್ಥಿತರಿದ್ದರು. ಮುರಗೋಡ್ ಹಾಗೂ ಸೌದತ್ತಿ ಪೊಲೀಸರು ಸೂಕ್ತ ಭದ್ರತೆ ಒದಗಿಸಿದ್ದರು.
ನ್ಯೂಸ್ಗಾಗಿ ಸೊಗಲದಿಂದ ಉಮೇಶ್ ಬೋಗೂರ್.